ವಿದ್ಯಾರ್ಥಿಗಳೇ 8ನೇ ತರಗತಿ ಗಣಿತ ಪಾಠ. ಅದರಲ್ಲಿ ನಾವು ಅಧ್ಯಾಯ 5ರ ನಕ್ಷೆಗಳ ಪರಿಚಯ ಎನ್ನೋ ಪಾಠದ ಅಭ್ಯಾಸ 5.1ರ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಲೆಕ್ಕ, ಕೊಟ್ಟಿರುವ ನಕ್ಷೆಯು ಆಸ್ಪತ್ರೆಯಲ್ಲಿ ಒಬ್ಬ ರೋಗಿಯು ದೇಹದ ಉಷ್ಣಾಂಶವನ್ನು ಅಂದರೆ ಉಷ್ಣತೆಯನ್ನು ಪ್ರತಿ ಗಂಟೆಗೊಮ್ಮೆ ದಾಖಲಿಸಿದ ವಿವರಗಳನ್ನು ತೋರಿಸುತ್ತೆ. ಮಧ್ಯಾಹ್ನ 1 ಗಂಟೆಯಲ್ಲಿ ರೋಗಿಯ ದೇಹದ ತಾಪ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ ಕೆಳಗೆ ನೋಡಿ, ಇಲ್ಲಿ ಕೆಳಗೇನಿದೆ ಎಕ್ಸ್ ಅಕ್ಷದಲ್ಲಿ ಸಮಯ ಕೊಟ್ಟಿದ್ದಾರೆ, ವೈ ಅಕ್ಷದಲ್ಲಿ ಏನು ಉಷ್ಣಾಂಶ ಕೊಟ್ಟಿದ್ದಾರೆ. ಈಗ 1 ಗಂಟೆಗೆ ಕೇಳಿದರೆ 1 ಗಂಟೆ ಎಲ್ಲಿ ಬರುತ್ತೆ ನೋಡಿ, ಇಲ್ಲಿ ಬರುತ್ತೆ 1 ಗಂಟೆ. ಹೌದಾ, 1 ಗಂಟೆ ತಾಪಮಾನ ಎಷ್ಟಿದೆ, ಇಲ್ಲಿದೆ. ಸೊ ಎಷ್ಟದು 36 ಮತ್ತು 37 ನಡುವೆ ಬರುತ್ತೆ, ಅಂದರೆ 36.5 ಡಿಗ್ರಿ. ಇದನ್ನು ಫುಲ್ ವಾಕ್ಯದಲ್ಲಿ ಬರೀಬೇಕಾಗುತ್ತೆ ನೀವು. 36.5 ಡಿಗ್ರಿ ಸೆಲ್ಸಿಯಸ್ ಅಂತ ಬರೀಬೇಕಾಗತ್ತೆ. ಈಗ ಎರಡನೇ ಪ್ರಶ್ನೆ, ಯಾವ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ. ಈಗ ಫಸ್ಟು 38.5 ಡಿಗ್ರಿ ಸೆಲ್ಸಿಯಸ್ ಎಲ್ಲಿದೆ ನೋಡ್ಕೊಳ್ತಾ ಹೋಗೋಣ. ನೋಡಿ 38, ಹೌದಾ, 38 ಇದು ಪ್ಲಸ್ 0.5 ಅಂತಂದರೆ ಇಲ್ಲಿ ಎಲ್ಲಿದೆ, ಇಲ್ಲಿದೆ. ಸೊ ಅದು ಯಾವ ಟೈಮು ನೋಡಿ, ಹಿಂಗೆ ಲೈನ್ ತೊಗೊಂಬಂದು ಯಾವ ಟೈಮು 12 ಗಂಟೆ. ಸೊ ಹಾಗಾಗಿ 12 ಗಂಟೆ ಸಮಯದಲ್ಲಿ ರೋಗಿಯ ದೇಹದ ತಾಪ 38.5 ಡಿಗ್ರಿ ಸೆಲ್ಸಿಯಸ್ ಇತ್ತು ಅಂತ ಬರೆಯೋಣ. ಮೂರನೇ ಪ್ರಶ್ನೆ, ಇದರಲ್ಲಿ ರೋಗಿಯ ದೇಹದ ತಾಪವು ಕೊಟ್ಟಿರುವ ಅವಧಿಯಲ್ಲಿ 2 ಸಮಯಗಳಲ್ಲಿ ಒಂದೇ ಸಮನಾಗಿತ್ತು, ಆ 2 ಸಮಯಗಳು ಯಾವುವು ಅಂತ ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಆ ಟೈಮ್ ಯಾವುದು ಅಂತ, ಅಂದರೆ 2 ಅವಧಿಯಲ್ಲಿ ಒಂದೇ ಇತ್ತಂತೆ, ಅದು ಯಾವುದು ಅಂತ ನೋಡಿ. ಒಂದೇ ಇರ್ತಕ್ಕಂಥ ಅವಧಿ ನೋಡಿ, ಇಲ್ಲೇ ಗೊತ್ತಾಗುತ್ತೆ ಯಾವುದಿದು, 1 ಗಂಟೆ ಮತ್ತು 2 ಗಂಟೆ. ಎಷ್ಟಿದೆ, 36.5 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಯಾವ ಸಮಯದಲ್ಲಿ 1 ಗಂಟೆ ಮತ್ತು 2 ಗಂಟೆ ನಡುವಿನ ಅವಧಿಯಲ್ಲಿ ಒಂದೇ ಸಮನಾಗಿತ್ತು ಅಂತ ಬರೆದ್ಬಿಡೋಣ. ಈಗ ಡಿ ಲೆಕ್ಕ, ಅಪರಾಹ್ನ 1:30 ಸಮಯದಲ್ಲಿ ತಾಪ ಎಷ್ಟಿತ್ತು, ಈ ಉತ್ತರವನ್ನು ಹೇಗೆ ಪಡೆದಿರಿ ಅಂತ ಕೊಟ್ಟಿದ್ದಾರೆ. 1:30, ಒಂದೆಲ್ಲಿದೆ, ಇಲ್ಲಿದೆ. ಹೌದಾ, 30 ಎಲ್ಲಿದೆ, ಇಲ್ಲಿದೆ. ಸೊ ಎಷ್ಟು, ಸೇಮ್ 36.5 ಡಿಗ್ರಿ ಸೆಂಟಿಗ್ರೇಡ್ ಇದೆ. ಹಾಗಾಗಿ ತಾಪ ಎಷ್ಟಿತ್ತು, 36 ಡಿಗ್ರಿ ಸೆಂಟಿಗ್ರೇಡ್. ಈ ಉತ್ತರವನ್ನು ಹೇಗೆ ಪಡೆದಿರಿ ನೋಡಿ, ಎಕ್ಸ್ ಅಕ್ಷದಲ್ಲಿ ಏನಿದೆ, ಸಮಯ ಇದೆ. ಎಕ್ಸ್ ಅಕ್ಷದಲ್ಲಿ ಸಮಯ, ಹೌದಾ, ಆ ಸಮಯವನ್ನು ತೆಗೆದುಕೊಂಡು ಹೋದೆ. ನಂತರ ವೈ ಅಕ್ಷದಲ್ಲಿ ಅದಕ್ಕೆ ಸಮಾನಾಂತರವಾಗಿ ಏನಿದೆ, 36.5 ಇದೆ. ಸೊ ಅವೆರಡೂ ಸೇರ್ತಕ್ಕಂಥ ಬಿಂದು ಏನಾಗಿದೆ, ಅದೇ 36.5 ಆಗಿದೆ. ಸೊ ಅದನ್ನು ಬರೆಯೋಣ. ನೋಡಿ, ನಕ್ಷೆಯ ಮೇಲೆ ಮಧ್ಯಾಹ್ನ 1 ಗಂಟೆ ಮತ್ತು 2 ಗಂಟೆಗಳ ನಡುವೆ ತಾಪದಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಏಕೆಂದರೆ ಈ ಅವಧಿಯಲ್ಲಿ ನಕ್ಷೆಯು ಎಕ್ಸ್ ಅಕ್ಷಕ್ಕೆ ಸಮಾನಾಂತರವಾಗಿದೆ ಅಂತ ಬರೆದ್ರೆ ಸಾಕಾಗುತ್ತೆ. ಉತ್ತರವನ್ನು ಹೀಗೆ ಪಡೆದ್ವಿ ಅಂತ ಹೇಳ್ಬೋದು. ಇನ್ನು ಸಿ, ಯಾವ ಅವಧಿಯಲ್ಲಿ ರೋಗಿಯ ದೇಹದ ತಾಪ ಹೆಚ್ಚಾಗ್ತಾ ಇದೆ ಅಂತ ಕೇಳಿದ್ದಾರೆ. ಯಾವ ಟೈಮಲ್ಲಿ ರೋಗಿಯ ದೇಹದ ತಾಪ ಹೆಚ್ಚಾಗ್ತಾ ಇದೆ ಅಂತ. ಹೆಚ್ಚಾಗಿರ್ತಕ್ಕಂಥ ಅವಧಿ ಯಾವುದು ಅಂತ ನೋಡಿ, ಇಲ್ಲಿಂದ 9ರಿಂದ 10ಕ್ಕೆ ಹೆಚ್ಚಾಯಿತು, ನೆಕ್ಸ್ಟ್ 10ರಿಂದ 11 ಮತ್ತೆ ಹೆಚ್ಚಾಯಿತು, 11ರಿಂದ ಕಡಿಮೆ ಆಗ್ತಾ ಇದೆ. ಹಾಗಾಗಿ 9ರಿಂದ 11 ಗಂಟೆ ನಡುವೆ ಜಾಸ್ತಿ ಆಗ್ತಾ ಇದೆ ಅಂತ ಬರೆಯೋಣ. ನೋಡಿ, ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ಅವಧಿಯಲ್ಲಿ ರೋಗಿಯ ದೇಹದ ತಾಪ ಹೆಚ್ಚಾಗ್ತಿದೆ ಅಂತ ಬರೆದ್ರೆ ಮುಗಿಯುತ್ತೆ. ಎರಡನೇ ಲೆಕ್ಕ, ಕೊಟ್ಟಿರುವ ರೇಖಾನಕ್ಷೆಯು ಒಂದು ತಯಾರಿಕಾ ಸಂಸ್ಥೆಯ ವಾರ್ಷಿಕ ಮಾರಾಟ ಅಂಕಿಅಂಶಗಳನ್ನು ತೋರಿಸುತ್ತೆ. ಅದರಲ್ಲಿ 2002 ಮತ್ತು 2006ರಲ್ಲಿ ಮಾರಾಟ ಎಷ್ಟಿತ್ತು ಅಂತ ನಾವು ಬರೀಬೇಕು. ನೋಡಿ, ಇಲ್ಲಿ ಎಕ್ಸ್ ಅಕ್ಷದಲ್ಲಿ ವರ್ಷ ಕೊಟ್ಟಿದ್ದಾರೆ, ವೈ ಅಕ್ಷದಲ್ಲಿ ಏನೋ ಅಮೌಂಟ್ ಕೊಟ್ಟಿದ್ದಾರೆ, ಏನು ಮಾರ್ದಂಥ ಒಂದು ಅಮೌಂಟು, ಎಷ್ಟು ಮಾರಿ ಎಷ್ಟು ದುಡ್ಡು ಬಂತು ಅಂತ ಕೊಟ್ಟಿದ್ದಾರೆ. ಈಗ 2002ರಲ್ಲಿ ಫಸ್ಟ್ ನಾವೇನು ಮಾಡೋಣ, 2002ರಲ್ಲಿ ಎಷ್ಟು ಬಂದಿದೆ ಅಂತ ನೋಡ್ಕೊತ ಹೋಗೋಣ. 2002ರಲ್ಲಿ ನೋಡಿ ಎಷ್ಟಿದು, ಕೋಟಿಗಳಲ್ಲಿ ಕೊಟ್ಟಿದ್ದಾರೆ, 4 ಕೋಟಿ ಇದೆ 2002ರಲ್ಲಿ, 4 ಕೋಟಿ. ಅದೇ ರೀತಿ 2006 ನೋಡಿ ಎಲ್ಲಿದೆ, 2006 ಇಲ್ಲಿದೆ. ಸೊ ಇದರಲ್ಲಿ ಎಷ್ಟು ಕೋಟಿ, 8 ಕೋಟಿ. ಹೌದಾ, ಇದನ್ನು ಬರೆದು ಬಿಡೋಣ. ನೋಡಿ, 2002ರಲ್ಲಿ 4 ಕೋಟಿ ಮತ್ತು 2006ರಲ್ಲಿ ಎಷ್ಟು ಕೋಟಿ, 8 ಕೋಟಿ ಆಗಿದೆ ಅಂತ ಬರೆಯೋಣ. 8 ಕೋಟಿ ಆಗಿದೆ ಅಂತ ಬರೆಯೋಣ. ಈಗ ನೆಕ್ಸ್ಟ್ ಅದೇ ರೀತಿ ಬಿ, 2003ರಲ್ಲಿ ಮತ್ತು 2005ರಲ್ಲಿ ಮಾರಾಟ ಎಷ್ಟಿತ್ತು ಅಂತ ಬರೆಯೋದು. ಈಗ ನೋಡಿ, 2003 ಎಲ್ಲಿದೆ, ಇಲ್ಲಿದೆ. ನೋಡಿ 2003 ಇಲ್ಲಿ ಎಷ್ಟಿದೆ, ಇದು ಎಷ್ಟು ಕೋಟಿ, ಇದು 7 ಕೋಟಿ ಇದು. ಹೌದಾ, 7 ಕೋಟಿ, ಅದನ್ನು ಬರೆಯೋಣ. ಅದೇ ರೀತಿ 2005 ಎಲ್ಲಿದೆ, ಇಲ್ಲಿದೆ. ಎಷ್ಟು ಕೋಟಿ, ಇದು 10 ಕೋಟಿ. ಬರೆದ್ಬಿಡೋಣ. 2003ರಲ್ಲಿ 7 ಕೋಟಿ ಮತ್ತು 2005ರಲ್ಲಿ 10 ಕೋಟಿ ಆಗಿದೆ ಅಂತ ಬರೆಯೋಣ. ಈಗ ಮೂರನೇ ಲೆಕ್ಕ, 2002 ಮತ್ತು 2006ರಲ್ಲಿ ಆದ ಮಾರಾಟಗಳ ನಡುವಿನ ವ್ಯತ್ಯಾಸವನ್ನು ಲೆಕ್ಕ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ 2006ರಲ್ಲಿ ಫಸ್ಟ್ ತೆಗೆದುಕೊಳ್ಳೋಣ, ಯಾವ್ದು ದೊಡ್ಡದಿದೆ ಅದು ತೊಗೊಳ್ಳೋಣ. 2006ರಲ್ಲಿ ನೋಡಿ ಎಷ್ಟಿದೆ, 8 ಕೋಟಿ ಇದೆ. ಅದಾ, ನೆಕ್ಸ್ಟು 2002ರಲ್ಲಿ ಎಷ್ಟಿದೆ, 4 ಕೋಟಿ ಇದೆ. ಸೊ 4ರಲ್ಲಿ 4, 8ರಲ್ಲಿ 4 ಕಳೆದ್ರೆ 4 ಆಗ್ಬಿಡುತ್ತೆ. ಅದಾ, ಸೊ ಅದನ್ನು ಬರೆಯೋಣ.
ನೋಡಿ 4 ಕೋಟಿ ಅಂತ ಬರುತ್ತೆ ವ್ಯತ್ಯಾಸ. 8ರ 4 ಹೋದರೆ 4 ಕೋಟಿ ಅಂತ ಬರೀಬೇಕು. ಡಿ, ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ ಯಾವ ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸ ಅತ್ಯಧಿಕ ಆಗಿತ್ತು ಅಂತ ಕೇಳಿದ್ದಾರೆ. ಹಿಂದಿನ ವರ್ಷ ಹೋಲಿಸಿದಾಗ ಯಾರು ತುಂಬ ಜಾಸ್ತಿ ಇದೆ ಅಂತ ನೋಡೋಣ. ಇಲ್ಲಿ ನೋಡಿ, ಇದಕ್ಕೆ ಹೋಲಿಸಿದಾಗ ಇಲ್ಲಿ 4 ಇತ್ತು, ಇಲ್ಲಿ ಎಷ್ಟಾಯಿತು 7 ಆಯಿತು, 3 ಜಾಸ್ತಿ ಆಯಿತು. ನೆಕ್ಸ್ಟು ಇಲ್ಲಿ 6 ಇದೆ, ಹೌದಾ? ಇಲ್ಲೆಷ್ಟಿದೆ 10 ಇದೆ. ಅಂದರೆ 6 ಇದ್ದಿದ್ದು 10 ಅಂತಂದರೆ 4 ಜಾಸ್ತಿ ಆಯಿತು. ಹಾಗಾಗಿ ಯಾವ ವರ್ಷ ಇದು 2005. ಸೊ ಹಾಗಾಗಿ ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ 2005 ವರ್ಷದಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸ ಅತ್ಯಧಿಕ ಆಗಿತ್ತು. ಎಷ್ಟಾಗಿತ್ತು? 10ರಲ್ಲಿ 6 ಕಳೆದ್ರೆ 4 ಆಗಿತ್ತು ಅಂತ ಬರೆದ್ಬಿಡೋಣ. ನೋಡಿ, ಹಿಂದಿನ ವರ್ಷದೊಂದಿಗೆ ಹೋಲಿಸಿದಾಗ 2005ರಲ್ಲಿ ಮಾರಾಟಗಳ ನಡುವಿನ ವ್ಯತ್ಯಾಸ 10 ಕೋಟಿ ಮೈನಸ್ 6 ಕೋಟಿ ದಟ್ ಈಸ್ ಈಕ್ವಲ್ ಟು 4 ಕೋಟಿ ಆಗಿದೆ. ಇದು ಅತ್ಯಧಿಕ ವ್ಯತ್ಯಾಸ ಆಗಿದೆ ಅಂತ. 3ನೇ ಲೆಕ್ಕ, ಸಸ್ಯಶಾಸ್ತ್ರದಲ್ಲಿ ಒಂದು ಪ್ರಯೋಗಕ್ಕಾಗಿ ಎ ಮತ್ತು ಬಿಗಳೆಂಬ 2 ವಿಭಿನ್ನ ಸಸ್ಯಗಳನ್ನು ಸಮಾನ ಪ್ರಯೋಗಶಾಲಾ ಪರಿಸ್ಥಿತಿಯಲ್ಲಿ ಬೆಳೆಸಲಾಗಿದೆ. 3 ವಾರಗಳವರೆಗೆ ಪ್ರತಿ ವಾರಕ್ಕೊಮ್ಮೆ ಅವುಗಳ ಎತ್ತರವನ್ನು ಅಳೆಯಲಾಗಿದೆ. ಅದರ ಫಲಿತಾಂಶವನ್ನು ನಕ್ಷೆ ತೋರಿಸುತ್ತೆ ಅಂತ. ಅದರಲ್ಲಿ ಎ ಲೆಕ್ಕ, 1ನೇದು 2 ವಾರಗಳ ನಂತರ ಮತ್ತು 3 ವಾರಗಳ ನಂತರ ಸಸ್ಯ ಎಯು ಎಷ್ಟು ಎತ್ತರ ಇತ್ತು ಅಂತ. ಈಗ ಸಸ್ಯ ಎ ಇದೆ, ಈ ಡಾಟೆಡ್ ಲೈನಲ್ಲಿದೆ ನೋಡಿ. ಈಗ ಅದು 2 ವಾರಗಳ ನಂತರ, 2 ವಾರ ಆದಮೇಲೆ ಅದರ ಎತ್ತರ ಎಷ್ಟಿದೆ? ಇದು ಎತ್ತರ, ಅದು ವೈ ಅಕ್ಷದಲ್ಲಿ ಎತ್ತರ ಕೊಟ್ಟಿದ್ದಾರೆ ಸೆಂಟಿಮೀಟ್ರ್ಗಳಲ್ಲಿ. ಎಷ್ಟು ಎತ್ತರ ಇದೆ? ಇದು 7 ಸೆಂಟಿಮೀಟ್ರ್ ಇದೆ 2 ವಾರ ನಂತರ. ನೆಕ್ಸ್ಟು 3 ವಾರ ನಂತರ, 3 ವಾರ ಆದಮೇಲೆ ಡಾಟೆಡ್ ಲೈನಲ್ಲಿ ಇರ್ತಕ್ಕಂಥದ್ದು ಎಷ್ಟಿದೆ? 9 ಇದೆ. ಸೊ ಅದನ್ನು ಬರೆಯೋಣವಾ? ನೋಡಿ, 2 ವಾರಗಳ ನಂತರ ಎ ಸಸ್ಯ 7 ಸೆಂಟಿಮೀಟ್ರ್ ಎತ್ತರ ಇತ್ತು, 3 ವಾರಗಳ ನಂತರ ಎ ಸಸ್ಯ 9 ಸೆಂಟಿಮೀಟ್ರ್ ಎತ್ತರವಿದೆ ಅಂತ ಬರೆದ್ರೆ ಮುಗಿಯುತ್ತೆ. ಈಗ ಬಿ ಲೆಕ್ಕ, 1ನೇದರಲ್ಲಿ 2 ವಾರಗಳ ನಂತರ 3 ವಾರಗಳ ನಂತರ ಸಸ್ಯ ಬಿಯು ಎಷ್ಟು ಎತ್ತರ ಇತ್ತು ಅಂತ ಕೇಳಿದ್ದಾರೆ. ಈ ಬಿ ಸಸ್ಯ ಅಂತಂದರೆ ಅದು ಏನು ಫುಲ್ಲು ಲೈನ್ ಇದೆ ನೋಡಿರಿ, ಡಾರ್ಕ್ ಲೈನು. ಅದು 2 ವಾರಗಳ ನಂತರ, 2 ವಾರ ಎಲ್ಲಿ ಬರುತ್ತೆ? ಇಲ್ಲೇ ಬರುತ್ತೆ. ಎಷ್ಟಿದೆ? ಸೇಮ್ 7 ಸೆಂಟಿಮೀಟ್ರ್ ಇದೆ. ನೆಕ್ಸ್ಟು 3 ವಾರಗಳ ನಂತರ ಎಲ್ಲಿ ಬಂದಿದೆ ನೋಡಿ, ಇದು ಎಲ್ಲಿ ಬಂದಿದೆ? ಎಕ್ಸಾಕ್ಟ್ ಹತ್ರ ಇದೆ, 10 ಸೆಂಟಿಮೀಟ್ರ್. ಅದನ್ನು ಬರೆದ್ಬಿಡೋಣ. ನೋಡಿ, 2 ವಾರಗಳ ನಂತರ ಬಿ ಸಸ್ಯ 7 ಸೆಂಟಿಮೀಟ್ರ್ ಎತ್ತರ ಇತ್ತು, 3 ವಾರಗಳ ನಂತರ ಬಿ ಸಸ್ಯ 10 ಸೆಂಟಿಮೀಟ್ರ್ ಎತ್ತರ ಇದೆ ಅಂತ ಬರೆಯೋಣ. ಇನ್ನು 3ನೇ ಲೆಕ್ಕ, 3ನೇ ವಾರದ ಅವಧಿಯಲ್ಲಿ ಸಸ್ಯ ಎಯು ಎಷ್ಟು ಬೆಳೆದಿತ್ತು ಅಂತ ಕೊಟ್ಟಿದ್ದಾರೆ. ಈಗ ನೋಡಿ, ಸಸ್ಯ ಎ ಏನಿದೆ ಅದು 2ನೇ ವಾರದಲ್ಲಿ ಎಷ್ಟಿತ್ತು? 7 ಇತ್ತು, ಹೌದಾ? ನಂತರ 3ನೇ ವಾರಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟಾಯಿತು ನೋಡಿ, ಇದು ಎಷ್ಟಿದೆ? 9 ಆಯಿತು. ಅಂದರೆ 7ರಿಂದ 9 ಜಾಸ್ತಿ ಆಗಿದೆ. ಅಂದರೆ ಎಷ್ಟು ಜಾಸ್ತಿ ಆಯಿತು? 2 ಸೆಂಟಿಮೀಟ್ರ್ ಜಾಸ್ತಿ ಆಯಿತು. ಅದನ್ನೇ ಬರೆದ್ಬಿಡೋಣ, 2 ಸೆಂಟಿಮೀಟ್ರ್ ಎತ್ತರ ಬೆಳೆದಿತ್ತು ಅಂತ. ನೋಡಿ, 3ನೇ ವಾರದ ಅವಧಿಯಲ್ಲಿ ಸಸ್ಯ ಎಯು 9 ಸೆಂಟಿಮೀಟ್ರ್ ಮೈನಸ್ 7 ಸೆಂಟಿಮೀಟ್ರ್ ಕಳೆದ್ರೆ 2 ಸೆಂಟಿಮೀಟ್ರ್ ಬೆಳೆದಿತ್ತು ಅಂತ ಬರಿಬೋದು. ಇನ್ನು ಡಿ, 2ನೇ ವಾರದ ಕೊನೆಯಿಂದ 3ನೇ ವಾರದ ಕೊನೆಯವರೆಗೆ ಸಸ್ಯ ಬಿಯು ಎಷ್ಟು ಬೆಳೆದಿತ್ತು? ಸೇಮ್ ಹಿಂದಿನ ಲೆಕ್ಕ ಎ ಇತ್ತಲ್ಲ, ಇದು ಬಿ ಕೇಳಿದ್ದಾರೆ. 2ನೇ ವಾರದ ಅವಧಿಯಲ್ಲಿ ಇದು ಎಷ್ಟಿತ್ತು? ಬಿ ಸಸ್ಯ 7 ಇತ್ತು, ಹೌದಾ? ನೆಕ್ಸ್ಟು 3ನೇ ವಾರಕ್ಕೆ ಬರೋ ಅಷ್ಟೊತ್ತಿಗೆ ಎಷ್ಟಾಯಿತು? 10 ಆಗಿದೆ. ಅಂದರೆ 10ರಲ್ಲಿ 7 ಹೋದರೆ ಎಷ್ಟು? 3 ಸೆಂಟಿಮೀಟ್ರ್ ಬೆಳೆದಿತ್ತು ಅಂತ ಬರೆಯೋಣ. ನೋಡಿ, ಸಸ್ಯ ಬಿಯು 10 ಸೆಂಟಿಮೀಟ್ರ್ ಮೈನಸ್ 7 ಸೆಂಟಿಮೀಟ್ರ್ ದಟ್ ಈಸ್ ಈಕ್ವಲ್ ಟು 3 ಸೆಂಟಿಮೀಟ್ರ್ ಬೆಳೆದಿತ್ತು ಅಂತ ಬರೆಯೋಣ. ಇನ್ನು ಈ ಯಾವ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತ್ಯಧಿಕ ಬೆಳವಣಿಗೆ ಹೊಂದಿದೆ ಅಂತ. ಸಸ್ಯ ಎ ಅಂದರೆ ಡಾಟೆಡ್ ಲೈನು. ಯಾವ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತ್ಯಧಿಕ ಬೆಳವಣಿಗೆ ಹೊಂದಿದೆ ಅಂತ ನೋಡಿ. ಡಾಟೆಡ್ ಲೈನ್ ಏನಿದೆ ಅದು ಸಸ್ಯ ಎದು. ಜಾಸ್ತಿ ಸ್ಲೋಪ್ ಬಂದಿರತಕ್ಕಂಥದ್ದು ತೊಗೊಂಡ್ರೆ ಯಾವುದು? ಇದಿದೆ, ಹೌದಾ? ಅಂದರೆ 2ನೇ ವಾರ. ನೋಡಿ, 2ನೇ ವಾರದಲ್ಲಿ ಅತಿ ಹೆಚ್ಚು ಹೈಟ್ ಆಗಿದೆ. ಹಾಗಾಗಿ ಏನು 2ನೇ ವಾರದಲ್ಲಿ ಅದು ಅತಿ ಹೆಚ್ಚು ಬೆಳೆದಿದೆ ಅಂತ ನೋಡಿ. 2ನೇ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತ್ಯಧಿಕ ಬೆಳವಣಿಗೆ ಹೊಂದಿದೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. ಇನ್ನು ಎಫ್, ಯಾವ ವಾರದ ಅವಧಿಯಲ್ಲಿ ಸಸ್ಯ ಎಯು ಅತಿ ಕಡಿಮೆ ಬೆಳವಣಿಗೆ ಹೊಂದಿದೆ. ಅಂದರೆ ಕಡಿಮೆ ಏನು ಸ್ಟ್ರೈಟ್ ಲೈನ್ ಇದ್ದರೆ ಅದು ತೊಗೋಬೋದು, ಸ್ಲೋಪ್ ಇಲ್ಲದೆ ಇರತಕ್ಕಂಥದ್ದು. ಅತಿ ಕಡಿಮೆ ಇರತಕ್ಕಂಥದ್ದು ಯಾವುದು? ಸಸ್ಯ ಬಿ ಅಂದರೆ ಡಾಟೆಡ್ ಲೈನ್ ಅಲ್ಲದೆ ಇದ್ದಿದ್ದು. ನೋಡಿ, ಇದು ಭಾಳ ಕಡಿಮೆ ಇದೆ. ಅಂದರೆ ಯಾವ ವಾರ ಇದು? 1ನೇ ವಾರ. 1ನೇ ವಾರದ ಅವಧಿಯಲ್ಲಿ ಸಸ್ಯ ಬಿಯು ಅತಿ ಕಡಿಮೆ ಬೆಳವಣಿಗೆ ಹೊಂದಿದೆ ಅಂತ ಬರೆಯೋಣ. ಇನ್ನು ಜಿ, ಸಸ್ಯ ಎ ಮತ್ತು ಸಸ್ಯ ಬಿಗಳು ಯಾವುದೇ ವಾರದ ಕೊನೆಯಲ್ಲಿ ಸಮಾನ ಎತ್ತರಗಳನ್ನು ತೋರಿಸಿವೆಯೇ ತಿಳಿಸಿ ಅಂತ. ಅಂದರೆ ಸೇಮ್ ಇರ್ತಕ್ಕಂಥದ್ದು ಯಾವ ವಾರದಲ್ಲಿ ಅಂತ ಇದೆ, ಅದನ್ನು ಬರೆದ್ಬಿಡೋಣ. ಯಾವುದು ಅಂತಂದರೆ ನೋಡಿ, ಒಂದೇ ಲೈನಲ್ಲಿದೆ. ಯಾವುದದು? 7 ಸೆಂಟಿಮೀಟರ್. ಅದು ಯಾವಾಗ? ಯಾವ ವಾರದಲ್ಲಿ? 2ನೇ ವಾರದ ಎಂಡ್ನಲ್ಲಿ. ಹಾಗಾಗಿ ಸಸ್ಯ ಎ ಮತ್ತು ಸಸ್ಯ ಬಿಗಳು 2ನೇ ವಾರದ ಕೊನೆಯಲ್ಲಿ ಸಮಾನ ಎತ್ತರಗಳನ್ನು ಹೊಂದಿದೆ ಅಂತ ಬರೆದ್ಬಿಟ್ರೆ ಮುಗಿಯುತ್ತೆ. ನೋಡಿ, ಈ ರೀತಿ ಬರಿಬೇಕಾಗತ್ತೆ. 4ನೇ ಲೆಕ್ಕ, ಕೊಟ್ಟಿರುವ ನಕ್ಷೆಯು ಒಂದು ವಾರದ ಅವಧಿಯಲ್ಲಿ ಪ್ರತಿದಿನದ ಮುನ್ಸೂಚಿತ ತಾಪ ಮತ್ತು ನೈಜ ತಾಪದ ವಿವರಗಳನ್ನು ತೋರಿಸುತ್ತೆ. ಇದು ಮುನ್ಸೂಚಿತ ತಾಪ ಮತ್ತು ನೈಜ ತಾಪ ಅಂತ. ಮುನ್ಸೂಚನೆ ಅಂದರೆ ಡಾಟೆಡ್ ಲೈನಲ್ಲಿದೆ ನೋಡಿ,
ನೈಜ ತಾಪ ಅಂತಂದರೆ ಡಾರ್ಕ್ ಲೈನಲ್ಲಿ ಇರ್ತಕ್ಕಂಥದ್ದು. ಯಾವ ಯಾವ ದಿನಗಳಲ್ಲಿ ಮುನ್ಸೂಚಿತ ತಾಪ ಮತ್ತು ನೈಜ ತಾಪಗಳು ಸಮನಾಗಿದ್ದಾವೆ ಅಂದರೆ ಎರಡು, ಈ ಡಾಟೆಡ್ ಲೈನು ಮತ್ತು ಡಾರ್ಕ್ ಲೈನು ಎರಡೂ ಮೀಟ್ ಆಗಿರ್ತಕ್ಕಂಥದ್ದು ಯಾವುದು ಅಂತ. ಮೊದಲನೇದು ನೋಡಿ, ಇಲ್ಲಿ ಮೀಟ್ ಆಗಿದೆ, ಸರಿನಾ, ಇಲ್ಲಿ ಮೀಟ್ ಆಗಿದೆ. ಇದು ಒಂದು ಯಾವ ವಾರ? ಇದು ಮಂಗಳವಾರ. ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮೀಟ್ ಆಗಿದೆ? ಇಲ್ಲಿ ಮೀಟ್ ಆಗಿದೆ. ಇದು ಯಾವ ವಾರ ನೋಡಿ? ಶುಕ್ರವಾರ. ನೆಕ್ಸ್ಟ್ ಇನ್ನೊಂದು ಎಲ್ಲಿ ಮೀಟ್ ಆಗಿದೆ? ಇಲ್ಲಿ ಮೀಟ್ ಆಗಿದೆ, ಭಾನುವಾರ. ಹಂಗಾಗಿ ಬರ್ದ್ಬಿಡೋಣ. ಇನ್ನು ಎರಡನೇ ಲೆಕ್ಕ, ವಾರದ ಅವಧಿಯಲ್ಲಿ ಅತ್ಯಧಿಕ ಮುನ್ಸೂಚಿತ ತಾಪ ಎಷ್ಟು ಅಂತ. ಅತ್ಯಧಿಕ ಮುನ್ಸೂಚಿತ ಅಂದರೆ ಡಾಟೆಡ್ ಲೈನು. ಡಾಟೆಡ್ ಲೈನಲ್ಲಿ ಇರ್ತಕ್ಕಂಥದ್ದು ಹೈಯೆಸ್ಟ್ ಯಾವುದಿದೆ ನೋಡಿ, ಇದು ಯಾವುದು? ಈ ಪಾಯಿಂಟು ಯಾವುದಿದು? 35 ಡಿಗ್ರಿ ಸೆಂಟಿಗ್ರೇಡ್. ಅದನ್ನು ಬರೆದ್ಬಿಡೋಣ. ಸಿ ಲೆಕ್ಕ, ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪ ಎಷ್ಟು ಅಂತ. ಕಡಿಮೆ ನೈಜ ತಾಪ ಎಷ್ಟು? ನೈಜ ತಾಪ ಅಂತಂದರೆ ಡಾಟೆಡ್ ಲೈನಲ್ಲಿ ಇರ್ತಕ್ಕಂಥದ್ದು, ಅಂದರೆ ಡಾರ್ಕ್ ಲೈನಲ್ಲಿ ಇರ್ತಕ್ಕಂಥದ್ದು. ಯಾವುದು ಬಹಳ ಕಡಿಮೆ ಇದೆ ನೋಡಿ? ಸೊ ನೋಡಿದ್ರೆ ಇದು ಬರುತ್ತೆ. ಯಾವುದದು? ಎಷ್ಟದು? 15 ಡಿಗ್ರಿ ಸೆಂಟಿಗ್ರೇಡ್. ಅದು ಬರ್ದ್ಬಿಡೋಣ. ವಾರದ ಅವಧಿಯಲ್ಲಿ ಅತಿ ಕಡಿಮೆ ನೈಜ ತಾಪ 15 ಡಿಗ್ರಿ ಸೆಂಟಿಗ್ರೇಡ್. ಡಿ, ಯಾವ ದಿನದಲ್ಲಿ ನೈಜ ತಾಪ ಮುನ್ಸೂಚಿತ ತಾಪದಿಂದ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಅಂತ. ಅಂದರೆ ಅತಿ ಹೆಚ್ಚು ವ್ಯತ್ಯಾಸ ಅಂತಂದರೆ ಜಾಸ್ತಿನೂ ಆಗಿರ್ಬೋದು, ಕಮ್ಮಿನೂ ಆಗಿರ್ಬೋದು. ಯಾವುದು ಎರಡು ಗ್ಯಾಪು ಭಾಳ ಜಾಸ್ತಿ ಇದೆ ಅಂತ. ಎರಡು ಗ್ಯಾಪು ನೋಡ್ತಾ ಹೋಗ್ಬೇಕು ನೋಡಿ. ಇಲ್ಲಿ ಗ್ಯಾಪು, ನೆಕ್ಸ್ಟ್ ಇಲ್ಲಿ ಗ್ಯಾಪು, ಇಲ್ಲಿ ಗ್ಯಾಪು, ಇಲ್ಲಿ ಗ್ಯಾಪ್. ಯಾವುದ್ರಲ್ಲಿ ಭಾಳ ಜಾಸ್ತಿ ಗ್ಯಾಪ್ ಇದೆ? ಇದರಲ್ಲಿದೆ ನೋಡಿ. ಸೊ ಯಾವ ವಾರ ಅದು? ಗುರುವಾರ ತುಂಬ ಗ್ಯಾಪ್ ಇದೆ, ಹೌದಾ? ಸೊ ಹಾಗಾಗಿ ಬರ್ದ್ಬಿಡೋಣ. ಗುರುವಾರದ ದಿನದಲ್ಲಿ ನೈಜ ತಾಪ ಮುನ್ಸೂಚಿತ ತಾಪಕ್ಕಿಂತ ಅತಿ ಹೆಚ್ಚು ವ್ಯತ್ಯಾಸವನ್ನು ಹೊಂದಿದೆ ಅಂತ. ಹೀಗೆ ಬರೆದ್ರೆ ಮುಗಿಯುತ್ತೆ.